ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಡೇರ್ ಡೆವಿಲ್ ಎಂದು ಪ್ರಖ್ಯಾತ ಪಡೆದಿರುವ ಸಂಗ್ರಾಮ್ ಸಿಂಗ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ರೌಡಿಗಳಿಟ್ಟಿದ್ರು ಅವ್ರಿಗೆಲ್ಲ ಏನು ಅರ್ಧ ತಲೆ ಬೋಳ್ಸೋದು, ಮೆರವಣಿಗೆ ಮಾಡಿದ ಅವ್ರೆಲ್ಲಿದಾರ ಅಲ್ಲಿ ಕರ್ಕೊಂಡು ಹೋಗೋದು, ಚಾರ್ಜ್ ಆಗಿ ಏರ್ಸೋದು, ಅಷ್ಟೊಂದು ರೌದ್ರಾವತಾರ ಶುರು ಮಾಡ್ಬಿಟ್ಟಿದ್ದೆ. ಜನಗಳು ಗೋರಿಗಳು ಕಟ್ತಾರಲ್ಲ ಅದ್ರ ಮೇಲೆ ಕೂತ್ಕೋ ಕೇಳಿ ನೋಡ್ತಾ ಇದು ಯಾರು ಬರ್ತಾರ ಏನು ಅಂತ. ಈಗೆಲ್ಲ ಮಠದಲ್ಲಿ ಹೋಗ್ತಾರ ಪೊಲೀಸರು, ಯಾರು ಹೋಗೋದಿಲ್ಲ. ತಾವು ಇಲ್ಲೇ ಇದ್ದೀರಲ್ಲ ಆ ಬೋಳಿ ಮಗನಿಗೆ ವೀರಪ್ಪನ ಅವನಿಗೆ 500 rupees ಬಿಡುವಂತೆ, ಟೋಟಲಿ 20 crores ಅಂತ ಹೇಳಿದ್ರೆ ಟುಡೇಸ್ ದಿಸ್ ಥಿಂಗ್ ಎಸ್ಟಿಮೇಟಿಂಗ್ ಅಟ್ 100 crores. 2 ಹೆಲಿಕಾಪ್ಟರ್ ಬಂದಿತ್ತು. ಒಂದು ಹೆಲಿಕಾಪ್ಟರ್ ಅಲ್ಲಿ ನಾನು ಮತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರ್ ನಾವು 3 ಜನ ಹಾಕೊಂಡಿದ್ದೆ ಸೀದಾ ಕರ್ಕೊಂಡು. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒಂದಾನೊಂದು ಕಾಲದಲ್ಲಿ ಡೇರ್ ಡೆವಿಲ್ ಎಂದು ಪ್ರಖ್ಯಾತ ಪಡೆದಿರುವ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಸಂಗ್ರಾಮ್ ಸಿಂಗ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಚಿತ್ತಾರ ಟಿವಿಗೆ ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚಿತ್ತಾರ ಟಿವಿ ಅವರಿಗೆ ನಮ್ಮ ಕನ್ನಡ ಚಾನೆಲ್ ಇದೆ, ಅದು ಬಹಳ ಸಂತೋಷ ಆಯಿತು ತಾವು ಬಂದಿದ್ದೀರಾ. ತಮಗೂ ಹಾಗೂ ತಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಹಿರಿಯ ಅಧಿಕಾರಿಗಳು ಯಾರ್ಯಾರು ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸಂಗ್ರಾಮ್ ಸಿಂಗ್ ಅಂತ, ಐ ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ. ಬೇರೆ ಕಡೆಯಿಂದ ಸಹ ಈ ಕರ್ನಾಟಕದಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಹಾಗೇನಿಲ್ಲ. ಬಟ್ ಏನು ಮಾಡೋದು, ಎಲ್ಲ ಈ ಪೊಲೀಸಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆನೂ ಮಾಡಬೇಕಾಗತ್ತೆ. ಮತ್ತು ನಿಯತ್ತಾಗಿ ಮಾಡಬೇಕಾಗತ್ತೆ. ಸ್ವಲ್ಪ ಧೈರ್ಯ ಸ್ಥೈರ್ಯ ಎಲ್ಲ ಇರ್ತಾವಲ್ಲ, ಅದನ್ನ ಇಟ್ಕೊಂಡಿದ್ದೆ ನಾವು ಮಾಡಬೇಕಾಗತ್ತೆ. ಮಾಡಿದ್ದೀವಿ, ಕೆಲಸ ಎಲ್ಲ ಮಾಡಿ ರಿಟೈರ್ಡು ಸಹ ಆಗಿದೆ. 37 ವರ್ಷ ಕೆಲಸ ಮಾಡಿ ಆಯಿತು. ಈಗ ರಿಟೈರ್ಡ್ ಲೈಫು ಆರಾಮಾಗಿದ್ದೀವಿ ನಾವು. ನನ್ನ ಮಗಳು ಅವಳು ಶೀಸ್ ಅನ್ ಅಡ್ವೊಕೇಟರ್, ಧರ್ಮಶ್ರೀ ಅಂತ ಹೇಳಿದೆ. ಶೀಸ್ ಅಡ್ವೊಕೇಟ್ ಆ್ಯಂಡ್ ಆಮ್ ಆದ್ಮಿ ಪಾರ್ಟಿನಲ್ಲೂ ಇದ್ದಾಳೆ, ಮೈಸೂರಲ್ಲೇ ಇದ್ದಾಳೆ. ಆದರೆ ಇಲ್ಲಿ ಯಾವಾಗನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಯಾಕಂದರೆ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಇಲ್ಲೇ ಮುಂದಗಡೆ ಸ್ಕೂಲ್ ಇದೆ, ಕ್ಲಾರೆಟ್ ಸ್ಕೂಲ್ ಅಂತ, ಅಲ್ಲೇ ಓದ್ತಾ ಇದ್ದಾಳೆ. ಎಲ್ಲ ಆ ಥರ ಇರೋದೇ ನಮಗೂ ಮನೆ ನಡೀತದೆ. ಆಯಿತು ಸಾಹೇಬ್ರೆ, ನಾವು ಐ ಬಾರ್ನ್ ಅಟ್ ಚಿಕ್ಕಜಾಜೂರು, ದಟ್ಸ್ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟು, ಹೊಳಲ್ಕೆರೆ ತಾಲೂಕು. ಅದು ಐ ಬಾರ್ನ್ ಇನ್ ಇಯರ್ 1947 ನಾನು ಹುಟ್ಟಿದ್ದೆವು. ಆಗ ನಮ್ಮ ಫಾದರ್ ವಾಸ್ ಆಲ್ಸೋ ಎ ಪೊಲೀಸ್ ಆಫೀಸರ್. ಹಿ ವಾಸ್ ಸಬ್ ಇನ್ಸ್ಪೆಕ್ಟರ್ ಅಟ್ ಚಿಕ್ಕಜಾಜೂರು. ಹೌದು, ಆಗಿನ ಕಾಲದಲ್ಲಿ. ಈಸ್ ನೋ ಮೋರ್. ಮೈ ಫಾದರ್ ಮದರ್ ಈಸ್ ನೋ ಮೋರ್. ದಟ್ಸ್ ಆಲ್ ರೈಟ್. ಐ ಪ್ರೇ ಗಾಡ್ ಫಾರ್ ದೇರ್ ಸೋಲ್ ಟು ರೆಸ್ಟ್ ಇನ್ ಪೀಸ್. ಹಂಗಾದ ತಕ್ಷಣ ಆಗ ಏನಾಗೋಯ್ತು ಅಂದರೆ, ಆಗ ಚಿಕ್ಕಜಾಜೂರಲ್ಲಿ ಬಹಳ ಇದು ನಮ್ಮ ಇಂಡಿಪೆಂಡೆನ್ಸ್ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಬಹಳ ಗಲಾಟೆಗಳು ನಡೀತಾ ಇತ್ತು. ಅದು ಪರ್ಟಿಕ್ಯುಲರ್ಲಿ ಚಿತ್ರದುರ್ಗ, ಹೊಳಲ್ಕೆರೆ ಮತ್ತು ಚಿಕ್ಕಜಾಜೂರು ಈ ಕಡೆ ಎಲ್ಲ ಬಹಳ ಗಲಾಟೆಗಳು ನಡೀತಾ ಇತ್ತು. ಅದು ಒಂದು ಸೈಡಲ್ಲಿ. ಯಾಕಂತ ಹೇಳಿದ್ರೆ ಇಡೀ ಇಂಡಿಯಾ, ಭಾರತ ದೇಶದಲ್ಲಿ ಎಲ್ಲ ಗಲಾಟೆ ಅಲ್ಲೂ ಸಹ ಚಿಕ್ಕಜಾಜೂರಲ್ಲಿ ನಡೀತಾ ಇತ್ತು. ಆ ಟೈಮಲ್ಲಿ ಐ ವಾಸ್ ಬಾರ್ನ್. ಯಾಕಂದರೆ ನಾವು ಹುಟ್ಟಿದಾಗ ನಮ್ಮ ತಂದೆಯವರು ಇರಲಿಲ್ಲ, ನಮ್ಮ ತಾಯಿಯವರು ಇದ್ರು, ಯಾರೋ ಅವರಿವರು ಬಂದಿದ್ದೆ, ದೇ ಹೆಲ್ಪ್ಡ್ ಮೈ ಮದರ್. ಆಯಿತು, ವಿ ವರ್ ದೇರ್ ಇನ್ ದಿಸ್ ಥಿಂಗ್, ಯಾವುದರಲ್ಲಿ, ಚಿಕ್ಕಜಾಜೂರಲ್ಲಿ. ಆಫ್ಟರ್ ದಮ್ ಮೈ ಫಾದರ್ ವೆಂಟ್ ಟು ಹರಿಹರಲ್ಲಿ ಸ್ವಲ್ಪ ಆಗಿನ ಕಾಲದಲ್ಲಿ ಎಲ್ಲ ಇದು ಮಾಡ್ಕೊಂಡಿದ್ರು. ಫಸ್ಟ್ ಮೈ ಫಾದರ್ ವಾಸ್ ವರ್ಕ್ಡ್ ಇನ್ ಇದು ಯಾವುದು ಶಿಕಾರಿಪುರ, ಆ ಕಡೆ ಎಲ್ಲ ಇದ್ರು. ಆಗ ನಾವು ಹಾಗೆ ಇದ್ವಿ. ನಾವು ಈ ಕಡೆ ಬೆಂಗಳೂರು ಸಿಟಿ ಈ ಕಡೆ. ಆಗ ಏನು ಮೈ ಫಾದರ್ನ ಹೇಳಬೇಕು ಅಂದರೆ 1938 ಆಗ ಯಾವುದು ಇಂಪ್ರೂವ್ ಆಗಿರಲಿಲ್ಲ. ಆಗೇನು ಶಿಕಾರಿಪುರದಲ್ಲಿ ಏನು ಯಡಿಯೂರಪ್ಪನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಆಗಿದೆ. ಕಡೆಗೆ ವಿ ಲ್ಯಾಂಡೆಡ್ ಇನ್ ಬೆಂಗಳೂರು ಫೈನಲಿ. ತಮ್ಮ ವಿದ್ಯಾಭ್ಯಾಸದ ಎಲ್ಲಿ ಮುಗಿಸಿದ್ರು? ಹೌದು, ನಾವು ವಿದ್ಯಾ ಇದರಲ್ಲಿ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ನಿಮಗೆ ಕ್ಲಾರೆಟ್ ಸ್ಕೂಲ್ ಅಂತೆ, ಈರಸ್ಕ ಅಂತೆ, ಸೆಂಟ್ ಜೋಸೆಫ್ ಅಂತೆ, ಇದೆಲ್ಲ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಅಂತ. ನಾವು ಇವಾಗ ಗೋಯಿಂಗ್ ಟು ದ ಗೌರ್ಮೆಂಟ್ ಸ್ಕೂಲ್. ಈಗ ಎಲ್ಲ ಇದೆಲ್ಲ ಹೈಸ್ಕೂಲ್, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರಲಿಲ್ಲ ಆಗ. ನಾನು ಐ ಡಿಡ್ ಮೈ ದಿಸ್ ಥಿಂಗ್. ಯಾವುದು, ನಾನು ನನ್ನ ಒಂದು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದ್ದೆ ನಮ್ಮ ದೊಡ್ಡಮೋರಿ ಸ್ಕೂಲ್ ಅಂತ ಇದೆ. ಎಲ್ಲಿ ಅದನ್ನ ಬಹಳ ಪ್ರಖ್ಯಾತವಾದದ್ದು ಮಿನರ್ವಾ ಸರ್ಕಲ್ ಹತ್ರ. ಮಿನರ್ವಾ ಸರ್ಕಲ್ ಇದೆಯಲ್ಲ, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಅಲ್ಲಿ ಮತ್ತೆ ರಾಷ್ಟ್ರ ವಿದ್ಯಾಲಯದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಐ ಡಿಡ್ ಮೈ ದಿಸ್ ಥಿಂಗ್. ಹೈಸ್ಕೂಲ್ ಎಲ್ಲ
ಇದರಲ್ಲಿ ವಿದ್ಯಾಮಂದಿರ ಅಂತ ಇದೆ, ಬಹಳ ದೊಡ್ಡ ಇನ್ಸ್ಟಿಟ್ಯೂಷನ್, ITI ಇದು. KR ಅಲ್ಲಿ ಇದ್ವಿ ಆಗ ನಾವು. ಅಲ್ಲಿ ನಾನು ಐ ಡಿಡ್ ಮೈ ದಿಸ್ ಥಿಂಗ್. ಯಾವುದು? KR ಅಲ್ಲೇ ಇದೆ. ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ. ಹೌದು, ನಮ್ಮ ಫಾದರ್ ಎಲ್ಲೆಲ್ಲಿ ಮೂವ್ ಆಗ್ತಾರೋ ಅಲ್ಲಿ ನಾವು ಅಷ್ಟೇ. ವಿ ಆರ್ ಲೈಕ್ ಜಸ್ಟ್ ಲೈಕ್ ಬರ್ಡ್ಸ್. ನಮ್ಮ ಫಾದರ್ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅಲ್ಲಿ ಹೋಗಿ ಆಸರೆ ತಗೊಳ್ಳೋದಾಯ್ತು. ಆಯ್ತು. ಅಲ್ಲಿಂದ ವಿದ್ಯಾಮಂದಿರದಿಂದ ಆಗಿದ ತಕ್ಷಣ ಐ ಡಿಡ್ ಮೈ ದಿಸ್ ಥಿಂಗ್ ಗ್ರಾಜುಯೇಷನ್ ಇನ್ ಗೌರ್ಮೆಂಟ್ ಸ್ಕೂಲ್. ಗ್ಯಾಸ್ ಕಾಲೇಜ್ ಅಂತ ಹೇಳ್ತಾರೆ ಈಗಲೂ. ಅದ್ರ ಗ್ಯಾಸ್ ಕಾಲೇಜ್ ಅಂದ್ರೆ ಹೇಳಲೇಬಾರ್ದು. ದಟ್ ಈಸ್ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಹೇಳಿದೆ ಇತ್ತು. ಅಲ್ಲಿ ನಾನು ಐ ಡಿಡ್ ಮೈ ಗ್ರಾಜುಯೇಷನ್ ಆದಮೇಲೆ ಐ ಜಾಯಿಂಡ್ ಆಸ್ ನಮ್ಮ ಫಾದರು ಅಷ್ಟೊತ್ತಿಗೆ ರಿಟೈರ್ಡ್ ಆದರು. ಬಾಬು ನೀನು ಯಾಕೋ ನಾವೆಲ್ಲ ಕಷ್ಟ ಆಗುತ್ತೆ ಈಗ ಸಂಸಾರ ಮಾಡೋದು. ಆಗಿನ ಕಾಲದಲ್ಲಿ ಹಾಗಿತ್ತು ಕಷ್ಟ. ನೀನು ಕೆಲಸ ಮಾಡೋ, ನೀನು ಕೆಲಸಕ್ಕೆ ಸೇರ್ಕೊಂಡ್ಬಿಡು ಅಂತ ಹೇಳಿದ್ರು. ಆಯಿತು. ಎಲ್ಲಿ ಸೇರೋದು? ಅಷ್ಟೊಂದು ನಮ್ಮ ಫಾದರ್ ಏನು ಮಾಡಿದ್ರು, ಇದರಲ್ಲಿದ್ದರು, ಅದರಲ್ಲಿ ಕಪಾಲಿ ಥಿಯೇಟ್ರಲ್ಲಿದ್ದರು ಆಸ್ ಅ ಮ್ಯಾನೇಜರ್. ಮ್ಯಾನೇಜರ್ ಫಾರ್ ನಿಯರ್ಲಿ 7 years. ಕಪಾಲಿ ಥಿಯೇಟ್ರ್ ಈಗ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಶಾಪಿಂಗ್ ಕಾಂಪ್ಲೆಕ್ಸು ಏನೋ ಆಗ್ತಾ ಇದೆ. ಆಗ ಸರಿ ಅಂತ ಹೇಳಿದೆ, ಅಲ್ಲಿ ಬ್ಯಾಂಗ್ಳೂರ್ ಬುಕ್ ಬೀರು ಅಂತ ಇತ್ತು. ಇದು ಬ್ಯಾಂಗ್ಳೂರ್ ಬುಕ್ ಬೀರು, ಗಂಗಾರಾಮ್ ಬುಕ್ ಬೀರು ಅಂತ ಇತ್ತು. ಅಲ್ಲಿ ನಾನು ಸೇರ್ಕೊಂಬಿಟ್ಟೆ. ಎಷ್ಟು ಸಂಬಳ? ಭಾಳ ಜೋರಾಗಿ ಕೊಡ್ತಾ ಇತ್ತು ಸಂಬಳ, ₹100. ಆಗಿನ ಕಾಲದಲ್ಲಿ ಗ್ರಾಜುಯೇಷನ್ ಆಗಿದೆ ಆದ್ರೂ ಸಹ ಇಲ್ಲೇ ಇದ್ಬಿಡು, ನಾನು ಪಕ್ಕದಲ್ಲೇ ಇರ್ತೀನಿ ಅಂತ ಹೇಳಿದೆ. ಆಗ ನಾವೇನು ಮಾಡ್ತಾ ಇದ್ವಿ, ಸ್ವಲ್ಪ ದಿವಸ ಅಲ್ಲಿದ್ದೆ. ಆಮೇಲೆ ಮೂಟು ನಮ್ಮ ಫಾದರ್ಗೂ ಯಾಕೋ ಭಾಳ ತೊಂದರೆ ಆಯಿತು. ಅವ್ರಿಗೂ ಏಜ್ ಆಗಿತ್ತಲ್ಲ ಆಗ. ಅವ್ರಿಗೆ ಮೂಟು KR ಅಲ್ಲೇ ಇದ್ವಿ. ಆಗ ಅಲ್ಲಿ ನಾನು ITನಲ್ಲಿ ಸೇರ್ಕೊಂಡೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಲ್ಲಿ ಕ್ಯಾಶುವಲ್ ಕ್ಲರ್ಕ್ ಆಗಿದೆ ಸೇರ್ಕೊಂಡೆ ಅಲ್ಲಿ. ಆಗ ಆಯಿತು, ಅದನ್ನು ಬಿಟ್ಟೆ. ಆಮೇಲೆ ಐ ಅಪಿಯರ್ಡ್ ಫಾರ್ ಕ್ಲಾಸ್ 2 ಎಕ್ಸಾಮಿನೇಷನ್ಸ್. ಆಗ ಪಾಸ್ ಆದೆ. ಹೌದು, ಪಾಸ್ ಆದೆ. ಆದರೆ ಏನಾಯಿತು, ಇನ್ಫ್ಲೂಯೆನ್ಸು, ದುಡ್ಡು ಎಲ್ಲ ಕೇಳ್ತಾರಲ್ಲ ಆಗ. ಅದೆಲ್ಲ ಇರಲಿಲ್ಲ. ಆಗ ನಾವೇನು ಮಾಡೋದು, ಸರಿ ಅಂತ ಹೇಳಿದ್ದೆ. ಆಗ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರಿದೆ, ಚಂದ್ರಶೆಟ್ಟಿ ಅಂತ ಹೇಳಿದೆ. ಅವ್ರ ಅಂಗಡಿ ಇತ್ತು ಒಂದು ಅಲ್ಲಿ ಮುಂದಗಡೆ ಹೈವೇನಲ್ಲಿ ನೋಡ್ರಿ. ಅವ್ರ ಅಂಗಡಿಗೆ ನಾವು ಯೂಶಲಿ ನಾವು ಹೋಗಿದ್ದೆ, ಕೂತ್ಕೊಂಡು ಅದು ಇದು ಮಾಡ್ತಾ ಇದ್ವಿ. ಕಡೆಗೆ ಏನಾಯಿತು, ಅಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ವೆಂಕಟಪ್ಪ ಅಂತ ಹೇಳಿದ್ರೆ ಯಾರೋ ಇದ್ರು, ಸಬ್ ಇನ್ಸ್ಪೆಕ್ಟರ್ KR. ಅವರು ಯೂಸ್ ಟು ಕಮ್ ಆನ್ ಮೋಟರ್ ಸೈಕಲ್, ಡಮ್ ಅಂತ ಹೇಳಿದ್ರೆ ಡಬ್ 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 ಅಂತ ಹೇಳಿದ್ರೆ ಬರ್ತಾ ಇದ್ರು. ನಾನು ನೋಡ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್, ನೀನು ಯಾಕೆ ಆಗಬಾರ್ದು ಪೊಲೀಸಲ್ಲಿ, ಡಿಗ್ರಿ ಎಲ್ಲ ಆಗಿದೆ ಇರೋ ಹಾಗೆ. ಆಮೇಲೆ ಸರಿ ಅಂತ ಹೇಳಿದೆ ನಾನು ಇದ್ದೆ. ಆಗ ಅಷ್ಟೊತ್ತಿಗೆ ನಾನು ಫಾರೆನ್ಸಿಕ್ ಸೈನ್ಸ್ಗೆ ನನಗೆ ಇಂಟರ್ವ್ಯೂ ಬಂದ್ಬಿಡ್ತು. ದಟ್ ಇಸ್ CID ಲ್ಯಾಬ್ರೇಟರಿನಲ್ಲಿ. ಹೌದು, ಐ ವುಡ್ ಹ್ಯಾವ್ ರಿಟೈರ್ಡ್ ಆಸ್ ಡೈರೆಕ್ಟರ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ಆಗ್ತಾ ಇದ್ದೆ ನಾನು ಅಲ್ಲಿ 4-5 years ಇದ್ದೆ ನಾನಲ್ಲಿ. ಹೌದು, ಅದಕ್ಕಂದ್ರೆ ಆಗ ಯಾರು ಇಬ್ಬರು ಅಪ್ಲಿಕೆಂಟ್ ಇದ್ದಿದ್ದು, ನಾನೊಬ್ಬ ಮತ್ತೆ ಇನ್ನೊಬ್ಬ ಆಂಧ್ರದಿಂದ ಬಂದಿದ್ದ. ಐ ವಾಸ್ ವೆರಿ ಡೆಫಿನೆಟ್ ದಟ್ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ದೆ. ನಾನು ಸೆಲೆಕ್ಷನ್ ಆದ ವಿತಿನ್ 8 days ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ್ಬಿಟ್ಟು. ಆಗ ಅಟ್ ದಿ ರೇಟ್ ಆಫ್ ನಮ್ದು ಬೇಸಿಕ್ಗೆ ಇತ್ತು ₹80 ಆಗಿನ ಕಾಲದ್ದು ಸರ್. ಆಗ ಇದರಲ್ಲಿ ವಸಂತ ನಗರದಲ್ಲಿತ್ತು. ಆಗ ನಿಯರ್ಲಿ ಮೋರ್ ದೆನ್ ಒಂದು 5,000 ಕೇಸಸ್ ನಾನು ಮಾಡಿದ್ದೀನಿ ಅಲ್ಲಿ, ಎಲ್ಲಿ FSL ಅಲ್ಲಿ ಇದ್ದಾಗ. ಸರಿ ಆಯಿತು. ಅಲ್ಲಿ ಆಮೇಲೆ ಯಾವಾಗ ಇದು ಒಂದು ಟೆಂಪ್ಟೇಷನ್ ಆಯಿತು, ಪೊಲೀಸಿಗೆ ಸೇರಬೇಕು ಅಂತ ಹೇಳಿದೆ. ಅಷ್ಟೊತ್ತಿಗೆ ನನಗೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಹೈಯರ್ ಆಫೀಸರ್ಸ್ ಎಲ್ಲ ಅಲ್ಲಿ ನಮಗೆ ಸ್ವಲ್ಪ ಫ್ರೆಂಡ್ಶಿಪ್ ಎಲ್ಲ ಆಗಿತ್ತು. ಆಗಾಗ ಮೀಟ್ ಮಾಡ್ತಾ ಇದ್ವಿ. ಸರಿ ಅಂತ ಹೇಳಿದೆ, ಹಾಕಿದ್ವಿ ಎಲ್ಲರಿಗೂ ಒಂದ್ಸಲಿ ನೋಡ್ಕೊಂಡು ಬಂದಿದ್ದೆ. ಸರಿ ಅಂತ ಹೇಳಿದೆ. ಅಲ್ಲಿ ನಾನು ಪಾಸ್ ಆಗ್ಬಿಟ್ಟೆ 1972ನಲ್ಲಿ. ಇಟ್ ವಾಸ್ ಇನ್ 1972. ಜಾಯಿನ್ ಸರ್ವಿಸ್ ಇನ್ 1968 ಅಲ್ಲಿ ಆಗೋಯ್ತು. ಆಮೇಲೆ ನೆಕ್ಸ್ಟ್ ಏನಾಗೋಯ್ತು, ಅಲ್ಲಿ ಬಹಳ ಒಳ್ಳೆ ಕೇಸಸ್ ಎಲ್ಲ ಬರ್ತಾ ಇದ್ವು. ಅಲ್ಲಿ ಹ್ಯೂಮನ್ ವಿಸ್ರಾ ಕೇಸಸ್ ಬರ್ತಾ ಇದ್ವಲ್ಲ, ಅದೆಲ್ಲ ಬರ್ತಾ ಇದ್ವು. ಪ್ಲಸ್ ಇನ್ನೂ ಒಂದು ಏನಾಗ್ತಾ ಇತ್ತು, ಅಲ್ಲಿ ನಮಗೆ ಐ ವಾಸ್ ಇನ್ಚಾರ್ಜ್ ಆಫ್ ಕೆಮಿಕಲ್ ಸೆಕ್ಷನ್, ಮತ್ತೆ ಇದು ಯಾವುದು ಬ್ಯಾಲಿಸ್ಟಿಕ್ ಸೆಕ್ಷನ್, ಫಿಸಿಕಲ್ ಸೆಕ್ಷನ್, ಇವೆಲ್ಲ ಸೆಕ್ಷನ್ಸ್ ಎಲ್ಲ. ಆಗ ಒಬ್ಬನೇ ಇದ್ದಿದ್ದು ಸೈಂಟಿಫಿಕ್ ಆಫೀಸರ್ ಆಗಿ ನಾನೊಬ್ಬನೇ. ಸೊ ಇನ್ನು ಹುಡುಗ ಇದ್ದೆ. ಇನ್ನು ಅಟ್ ದ ಏಜ್ ಆಫ್ 21-22 years ಐ ಜಾಯಿಂಡ್. ಬಿಕಾಸ್ ಡಿಗ್ರಿ ಆಗಿದ ತಕ್ಷಣ ಇದಾಗುತ್ತೆ. ಸರಿ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಎಕ್ಸ್ಪೀರಿಯನ್ಸ್ ಆಯಿತು. ಮೋರ್ ಇನ್ ಕೆಮಿಕಲ್ ಸೆಕ್ಷನಲ್ಲಿ ಇದಾಗೋಯ್ತು. ಅಂಡ್ ಬಯಾಲಜಿ ಸೆಕ್ಷನ್ನು, ಈ ಬ್ಲಡ್ ಗಿಡ್ ಎಲ್ಲ ಬರ್ತಾ ಇತ್ತು. ಅದರಲ್ಲಿ ಏನಾಗೋಯ್ತು, ಒಂದ್ಸಲಿ ಒಂದು ಮರ್ಡರ್ ಆಗೋಗಿತ್ತು. ಇದರಲ್ಲಿ ಯಾವುದರಲ್ಲಿ ಹೊಸಪೇಟೆನಲ್ಲಿ ಮರ್ಡರ್ ಆಗಿದೆ. ತಗೊಂಡು ಹೋಗಿದ್ದೆ. ಅವರು ಟ್ಯಾಂಕಲ್ಲಿ ಹಾಕ್ಬಿಟ್ಟಿದ್ರು ಆ ಡೆಡ್ ಬಾಡಿನ. ಯಾರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಯಾಕೋ ಸಸ್ಪಿಷನ್ನಲ್ಲಿ ಒಂದು ಫೋಟೋ ಸಿಕ್ತು ಆ ಪೊಲೀಸ್ನವ್ರಿಗೆ, ಹೊಸಪೇಟೆ ಪೊಲೀಸ್ ಸ್ಟೇಷನ್ನವರಿಗೆ. ಇದೇ ಇರ್ಬೋದಾ ಅಂತ ಹೇಳಿದ್ರೆ ನನಗೆ ಗೊತ್ತಪ್ಪ. ಆಗ PM ಎಲ್ಲ ಆಯಿತು. PM ಆಗಿದ ತಕ್ಷಣ ಆದಮೇಲೆ ಅವ್ರೇನು ಮಾಡಿದ್ರು, ಈ ಹ್ಯೂಮನ್ ಬಾಡಿ ಇದು ಮಾಡಿದ್ರೆ ಡಿಸೆಕ್ಷನ್ ತಲೆ ಮಾತ್ರ ನಾವು ಕಳಿಸ್ಕೊಟ್ಟು ಇದನ್ನ ಸೂಪರ್ ಇಂಪೋಸ್ ಮಾಡಿ. ಆಗ ಸೂಪರ್ ಇಂಪೋಸಿಷನ್ ದ ಫಸ್ಟ್ ಐ ಡಿಡ್ ಇನ್ ದಿಸ್ ಥಿಂಗ್
ಹಿಸ್ಟ್ರಿನಲ್ಲೇ ಆಗ ಸೂಪರ್ ಇಂಪೋಸಿಷನ್ ಮೊದಲು ಮಾಡ್ತಾ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಏನಾಗುತ್ತೆ, ಸೂಪರ್ ಇಂಪೋಸಿಷನ್ ಅದನ್ನ ಡೆಡ್ ಬಾಡಿ ಯಾವಾಗ ಹೆಡ್ ಬಂತು, ಹೆಡ್ ಎಲ್ಲ ಕ್ಲೀನ್ ಮಾಡ್ಬೇಕಾಗತ್ತೆ. ಅದು ಬಹಳ ಅದನ್ನೆಲ್ಲ ತಗೊಂಡಿದ್ದೆ, ಹೆಡ್ ಇದ್ದ ಅದು ಕೂದಲು ಇದೆಲ್ಲ ತಗೊಂಡಿದ್ದೆ, ಎಲ್ಲ ಮಾಡಿದ್ವಿ. ಅದು ಮಾಡಿದ್ಮೇಲೆ ಏನಾಗೋಯ್ತು, ಕಂಪ್ಯಾರಿಸನ್ ಮಾಡಿದ್ವಿ. ಆಗ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಇರಲಿಲ್ಲ. ಸೊ ಫಾರ್ ದಟ್ ಸ್ಪೆಷಲಿ ಐ ವಾಸ್ ಸೆಂಟ್ ಟು ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿ ಅಂತ ಹೇಳಿದ್ರೆ ಲಕ್ನೋದಲ್ಲಿದೆ. ಲಕ್ನೋಗೆ ನನಗೆ ಕಳಿಸಿದ್ರು. ನಾನು ಹೋಗಿದ್ದೆ. ಅದು ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಂದ್ರೆ ಒಂದೇ ಆಬ್ಜೆಕ್ಟ್ ಹಾಕಿರ್ತೀನಿ, ಎರಡು ಕಡೆಯಿಂದನೂ ನೋಡ್ಬೋದು ಹೇಗೆ ಅಂತ ಹೇಳಿದೆ. ಅದರಲ್ಲಿ ವಿ ಕ್ಯಾನ್ ಡೂ ಹೇರ್ ಕಂಪ್ಯಾರಿಸನ್, ಬ್ಲಡ್ ಕಂಪ್ಯಾರಿಸನ್, ಸೆಮೆನ್ ಕಂಪ್ಯಾರಿಸನ್ ಎಲ್ಲ ನೋಡ್ಬೋದು. ಪ್ಲಸ್ ಇನ್ಕ್ಲೂಡಿಂಗ್ ದಿಸ್ ಥಿಂಗ್ ಹ್ಯೂಮನ್ ಕಂಪ್ಯಾರಿಸನ್ ಎಲ್ಲ ನೋಡ್ಬೋದಾಗಿತ್ತು. ಅದರಲ್ಲಿ ಬಹಳ ಚೆನ್ನಾಗಿದೆ. ಸ್ಟಿಲ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಇನ್ FSL. ಅದೆಲ್ಲ ಆದ್ಮೇಲೆ ಏನಾಗೋಯ್ತು ಅಂತ ಹೇಳಿದ್ರೆ, ಆಗ ಕೇಸು ಡಿಟೆಕ್ಟ್ ಆಗೋಯ್ತು. ನಾವು ಇದ್ದದ್ದೇ ಈ ಬಾಡಿನ ಕಳಿಸಿದ್ದು, ನೀವು ಫೋಟೋ ಮತ್ತೆ ಇದು ಹೌದು ಸರ್, ಅವಳು ರಾಧಾಬಾಯಿ ಅಂತ ಹೇಳಿದೆ, ಅವಳು ಶೀಸ್ ಇದಾಗಿತ್ತು. ನಾವೆಲ್ಲ ಎಕ್ಸಾಮಿನ್ ಮಾಡ್ತೀವಿ, ಬಿಕಾಸ್ ವಿ ಟೇಕ್ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡಿದೆ ಇದು ಸ್ಕಲ್ದು, ಮತ್ತೆ ಫೋಟೋಸ್ ಅಂತಿದೆ, ಅದನ್ನ ಸೂಪರ್ ಇಂಪೋಸ್ ಮಾಡ್ತೀವಿ. ಸೂಪರ್ ಇಂಪೋಸ್ ಮಾಡಿದ್ಮೇಲೆ ಅದು ಟ್ಯಾಲಿ ಆಗುತ್ತೆ ಇಲ್ಲ ನೋಡ್ತೀವಿ ಅದು, ಬಟ್ ಇಟ್ ಟೇಕ್ಸ್ ಟೈಮ್. ಆ ಸೂಪರ್ ಇಂಪೋಸಿಷನ್ ಮಾಡಿದ್ಮೇಲೆ ಏನಾಗೋಯ್ತು, ಸರಿ ಅದು ಯಾವಾಗ ಕಂಪ್ಯಾರಿಸನ್ ಆಗೋಯ್ತೋ ಇಲ್ಲೋ ಅದು ಕೇಸ್ ಅದು ಅಪ್ಹೆಲ್ಡ್ ಆಗೋಯ್ತು. ಇದರಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಆಗಿದೆ, ಅಲ್ಲಿ ಡೆತ್ ಸೆಂಟೆನ್ಸ್ ಆಗೋಯ್ತು ಆ ಕೇಸಲ್ಲಿ. ಫರ್ದರ್ ಏನಾಗೋಯ್ತು, ನಾವು ಬೆಂಗಳೂರಲ್ಲಿ ಯಾವುದೇ ಒಂದು ಇದಾಯಿತು ಅಂತ ಹೇಳಿದ್ರೆ, ಸೀರಿಯಸ್ ಹ್ಯೂಮನ್ ಇದಾಯಿತು ಅಂತ ಹೇಳಿದ್ರೆ ನನಗೆ ಕರೆಸ್ತಾ ಇದ್ರು. ಅದರಲ್ಲಿ ಒಂದು ವಯಾಲಿ ಕವರಲ್ಲಿ ಏನಾಯಿತು, ಒಂದು ಡೆಡ್ ಬಾಡಿ ತಗೊಂಡಿದ್ದ ಗೋಣಿ ಚೀಲದಲ್ಲಿ ಹಾಕಿದೆ, ಇದರಲ್ಲಿ ಸ್ಯಾಂಕಿ ಟ್ಯಾಂಕಲ್ಲಿ ಹಾಕ್ಬಿಟ್ಟು. ಸ್ಯಾಂಕಿ ಟ್ಯಾಂಕ್ ಮೊದಲು ಬಹಳ ಫೇಮಸ್ ಇತ್ತು, ಈಗೆಲ್ಲ ವಾಕ್ ಗೀಕ್ ಮಾಡ್ತಾರೆ ಎಲ್ಲ. ಅಲ್ಲಿ ಬಹಳ ಸೂಸೈಡ್ಸ್ ಆಗಿದ್ದಾವೆ ಅಲ್ಲಿ, ಇನ್ಕ್ಲೂಡಿಂಗ್ TV ಸೀರಿಯಲ್ ಒಬ್ಬಳು ಮಾಡ್ತಾ ಇದ್ಲು, ಅವಳು ಸಹ ಅಲ್ಲೇ ಸೂಸೈಡ್ ಮಾಡ್ಕೊಂಡಿದ್ಲು. ಏನು ಮಾಡಿದ್ರು ಎಲ್ಲ. ಕಡೆಗೆ ಏನಾಗೋಯ್ತು, ನನಗೆ ಶೇಷಾದ್ರಿಪುರಂ ಲಿಮಿಟ್ಸ್ ಬರ್ತಾ ಇತ್ತು, ನನಗೆ ಕರ್ಸಿದ್ರು, ಬರಗಾಡಿನು ಇದು ನೋಡು ಸ್ವಲ್ಪ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡಿನು. ವಿ ಆರ್ ಆಲ್ ಸೈಂಟಿಸ್ಟ್ ಎಲ್ಲ, ನಮ್ಗೆ ಅಷ್ಟೊಂದು ಇದರಲಿಲ್ಲ, ವಿ ಆರ್ ನಾಟ್ ಇನ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್. ಸರಿ ಅಂತ ಹೇಳಿದ್ರೆ ನಾನು ಐ ವೆಂಟ್ ದೇರ್ ಅಟ್ ಅಬೌಟ್ 2 o'clock ಇಂದ ಹಿಡಿದು ಅಪ್ ಟು 6 o'clock ವರ್ಗು ಎಲ್ಲ ಮನೆ ಎಲ್ಲ ಹುಡುಕ್ತಾ ಇದೆ. ಕಡೆಗೆ ಲಾಸ್ಟಲ್ಲಿ ಇನ್ನೇನು ಆಗೋಯ್ತು ಅಂತ ಹೇಳಿದ್ರೆ, ಬ್ಯಾಟ್ರಿ ಕೊಡಿ ಅಂತ ಹೇಳಿದ್ರು. ಬ್ಯಾಟ್ರಿ ಕೊಟ್ಟೆ, ಬ್ಯಾಟ್ರಿ ಕೊಟ್ಟರು. ಬ್ಯಾಟ್ರಿನಲ್ಲಿ ನೋಡಿದ್ರೆ ಅದೇನಾಯಿತು, ಅಲ್ಲೇ ಅಸಾಲ್ಟ್ ಆಗಿದೆ, ಮರ್ಡರ್ ಆಗಿದ್ದು ಅದು ಮನೆಯಲ್ಲಿ. ಅಷ್ಟೊತ್ತಿಗೆ ಪೊಲೀಸವರು ಇವರೆಲ್ಲ ಬಂದೆಲ್ಲ ತಲಾಶ್ ಮಾಡಿದ್ರು ಎಲ್ಲಿ ಆ ಸ್ಪಾಟನ್ನು. ಅಲ್ಲಿ ನೋಡಿದ್ರೆ ಸ್ವಲ್ಪ ಮಣ್ಣೆಲ್ಲ ಹಾಕಿದ್ರು, ಸ್ವಲ್ಪ ಅದೆಲ್ಲ ಅದು ಎಲ್ಲ ಇದು ಮಾಡ್ತಾ ಕೂದಲು ಗಿಲ್ಲು ಮತ್ತೆ ಮಸಲ್ಸು ಎಲ್ಲ ಸಿಕ್ಕಿದ್ರು ಅಲ್ಲಿ. ಮತ್ತೆ ಹ್ಯೂಮನ್ ಬ್ಲಡ್ ಎಲ್ಲ ಮೇಲ್ಗಡೆ ಇತ್ತು, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೆ, ಇದು ಕೊಟ್ಟೆ. ಅದು ಆಗ ದಟ್ ಹ್ಯಾಸ್ ಬೀನ್ ಅಪ್ರಿಷಿಯೇಟೆಡ್ ಬೈ ದ ಕೋರ್ಟ್. ಆಗ ಅದಕ್ಕೆ ಕನ್ವಿಕ್ಷನ್, ಅದನ್ನು ಕನ್ವಿಕ್ಷನ್ ಆಗೋಯ್ತು. ಅದು ಒಂದಕ್ಕೊಂದು ಬಹಳ ಆಗೋಯ್ತು. ಆಲ್ರೆಡಿ ಮೋರ್ ದನ್ 40-50 years ಆಗೋಯ್ತು. ಸೋ ಮೆನಿ ಕೇಸಸ್ ಡನ್ ದಟ್ FSL. ಆಮೇಲೆ ಏನಾಗಿತ್ತು, ಐ ವಾಸ್ ಯಾವ ಟೆಂಪ್ಟೇಷನ್ ಆಯ್ತಲ್ಲ ಪೊಲೀಸ್ ಸೇರ್ಬೇಕು ಅಂತ. ಆಮೇಲೆ ಪೊಲೀಸ್ಗೆ ಹಾಕಿದ ತಕ್ಷಣ ಫಸ್ಟ್ ಟೈಮಲ್ಲೇ ನಾನು ಸೆಲೆಕ್ಟ್ ಆಗ್ಬಿಟ್ಟೆ.